ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಿ ಸರ್. ಜಾತಿ ಜ್ವಾಲೆ ಹಾರಿಸಲು ಎಷ್ಟು ಕಿಲೋಮೀಟರ್ ವಾಕ್ ಮಾಡಿದ್ರಿ ಸರ್? ನನಗೆ ಅರ್ಧ ಕಿಲೋಮೀಟರ್ ಸುಸ್ತು. ಭೀಮನ್ ಪಾತ್ರ ಮಾಡಿದ್ದೆ ಅಂತ ಹೇಳ್ತಿದ್ರಿ, ಒಂದ್ ಡೈಲಾಗ್ ಆಗ್ಲಿ ಭೀಮನ್. ನೋಡಕ್ ಮಾತ್ರ ಬರ್ತದೆ, ಹೇಳಕ್ ಬರಲ್ಲ. ಸಿನಿಮಾ ಏನಾದ್ರು ನೋಡ್ತೀರಿ ಸರ್? ನಾನು ಓದಕ್ಕಂತ ನನ್ನಷ್ಟು ಸಿನಿಮಾ ನೋಡಿದ್ರು ಕ್ಲಾಸಿಕ್ ಆಟ. ನಿಮ್ಮನ್ನ ಹೆಸರು ಹಿಡಿದ ಕರಿಯಲ್ವಂತೆ, ಸಾಹುಕಾರ ಅಂತಾರಂತಲ್ಲ. ನಮ್ಮಪ್ಪನ ಬಿರುದು ನಂದಲ್ಲ. ಶಾಸಕರಾಗೋದಷ್ಟು ಸುಲಭ ಅಂತೂ ಅಲ್ಲ. ಬರೀ ಮಕ್ಕಳು ನಿಮ್ ನೋಡೇ ಬರ್ತೀನಿ. ನಾನು 2 ಔಟ್ ಹಾಕಿದ್ದೇವೆ, ನಾನು 2 ಔಟ್ ಸೋತೆ. ಪ್ರತಿಭಟನೆ ಮಾಡ್ಕೊಂತ ಬಂದ ಜನರ ಸಲುವಾಗಿ ನಂಬಿದ ಜನರೆಲ್ಲ ನಿಮ್ಮ ಮೇಲೆ ಇದ್ದದ್ದ ದ್ವೇಷಕ್ಕೆ ಹಾಗೆ ಮಾಡಿದ್ರ? ಧೈರ್ಯ ಇದ್ದವನಿಗೆ ಏನಾಗೋದು? ಹಾಗಿದ್ರೆ ರಾಮ ಮಂದಿರ ಫ್ಯಾಕ್ಟರಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಲೋಕಸಭಾ ಎಲೆಕ್ಷನ್ಗೆ? ಕರ್ನಾಟಕದಲ್ಲಂತೂ ಆಗತ್ತೆ, ಪ್ರಶ್ನೆ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಸೈಯದ್ ಹಿದಾಯತ್, ಇದು ಫ್ರೀಡಮ್ ಟಾಕ್. ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ರಾಯಚೂರು ಜಿಲ್ಲೆಯಲ್ಲಿದ್ದೀವಿ. ರಾಯಚೂರಿನಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಕಾರ್ಯಕ್ರಮ ಶುರುವಾಗಿದೆ. ಸೊ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ವೇಷಗಳನ್ನ ಹಾಕಿಕೊಂಡು ವಿದ್ಯಾರ್ಥಿಗಳು ತಮ್ಮ ಜಾಥಾವನ್ನ ಮಾಡ್ತಾ ಇದ್ದಾರೆ. ಇದೇ ಜಾಥಾದಲ್ಲಿ ನಮ್ಮ ಅತಿಥಿ ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ಮಾತನಾಡಿಸುವಂತಹ ಒಂದು ಕೆಲಸವನ್ನ ಫ್ರೀಡಮ್ ಟಿವಿ ಮಾಡ್ತಾ ಇದೆ. ಈ ವೆಬಿನಾರ್ ಕಾರ್ಯಕ್ರಮದ ಮೂಲಕ ಸ್ಟಾರ್ಟ್ ಮಾಡೋಣ ಇವತ್ತಿನ ಫ್ರೀಡಮ್ ಟಾಕ್. ರಾಯಚೂರು ನೆಲದ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಫ್ರೀಡಮ್ ಟಿವಿ. ಓಕೆ, ನಾನೀಗಾಗಲೇ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದ್ದಂತಹ ಪ್ಲೇಸಲ್ಲಿದ್ದೆ. ಸೊ ಒಂದು ಸೈಲೆಂಟ್ ಪ್ಲೇಸಿಗೆ ಕರ್ಕೊಂಡು ಬಂದು ಮಾತಾಡಿಸೋಣ ಅಂತ ಹೇಳಿ ಶಾಸಕರನ್ನು ಸೈಲೆಂಟ್ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ. ಬಟ್ ಹಿ ಈಸ್ ನಾಟ್ ಸೈಲೆಂಟ್, ಹಿ ಈಸ್ ಆ್ಯಕ್ಚುಲಿ ವೈಲೆಂಟ್ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದರೆ. ಸೊ ನನ್ ಅದರ್ ದೆನ್ ಹಂಪಯ್ಯ ನಾಯ್ಕ್ ಸರ್. ನಮಸ್ಕಾರ, ಹೇಗಿದ್ದೀರಿ? ಆರಾಮ? ನೋಡಿ, ನಿಮ್ಮನ್ನು ಹುಡ್ಕೊಂಡು ಬೆಂಗಳೂರಿಂದ ರಾಯಚೂರಿಗೆ ಬರೋಂಗಾಯ್ತು. ವೆಲ್, ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಿ ಸರ್. ಹೇಗೆ ಬರುತ್ತೆ ಅಷ್ಟು ಎನರ್ಜಿ? ಅದು ಜನರ ಒಂದು ಉತ್ಸಾಹ ನೋಡಿ ನನಗೂ ಏನಪ್ಪ ಅಂದ್ರೆ ಉತ್ಸಾಹ ಬರ್ತಕ್ಕಂಥದ್ದು. ಓಕೆ, ಒಂದು. ಆಮೇಲೆ ಎರಡನೇದು ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾಡಿದಂಥ ಅವರ ಒಂದು ವರದಾನ ಏನಲ್ಲ, ಆ ಒಂದು ಖುಷಿಯಲ್ಲಿ ಓಕೆ ನಾನು ಆ ಥರ ಡ್ಯಾನ್ಸ್ ಮಾಡ್ತಕ್ಕಂಥದ್ದು. ಓಕೆ, ಇದು ಫಸ್ಟ್ ಟೈಮ್ ಅಲ್ಲ ಸರ್, ಗಣೇಶ ಉತ್ಸವದಲ್ಲೂ ಕೂಡ ಡ್ಯಾನ್ಸ್ ಮಾಡಿದ್ರಿ ಒಂದ್ಸತಿ. ಅದು ಜನರ ಉತ್ಸವ. ಓಕೆ, ಆಮೇಲೆ ನಮ್ಮ ಗಣೇಶನ ಉತ್ಸವ. ಓಕೆ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಜಾಸ್ತಿ. ಓಕೆ, ಇವತ್ತು ಹೇಗಿತ್ತು ಸರ್ ಕಾರ್ಯಕ್ರಮ? ಫುಲ್ ಜನ, ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆಯೋದು ಇನ್ನೂ ದೊಡ್ಡ ಖುಷಿ. ಬೆಳಗ್ಗೆ ಇವತ್ತೇನಪ್ಪ ಅಂದ್ರೆ ಮಕ್ಕಳ ಜೊತೆಗೆ ನಾನು ಹೊರಡುಗೂಡಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನೆಲ್ಲರನ್ನ ನೋಡಿ ನನಗೆ ಬಹಳ ಇವತ್ತು ಸಂತೋಷ ಅಂದರೆ ಸಂತೋಷ. ಓಕೆ, ಎಷ್ಟು ಕಿಲೋಮೀಟರ್ ವಾಕ್ ಮಾಡಿದ್ರಿ ಸರ್? ನನಗೆ ಅರ್ಧ ಕಿಲೋಮೀಟರ್ ಸುಸ್ತೋಡಿತಪ್ಪ. ನಾನು ಇವತ್ತು ಅವ್ರನ್ನ ಬೀಳ್ಕೊಡೋದು 2.5 ಕಿಲೋಮೀಟ್ರ್. ಓಕೆ, 2.5 ಕಿಲೋಮೀಟರ್ ತನಕ ಹೋಗಿ ಅವರ ತೇರು, ಓಕೆ, ಸಂವಿಧಾನ ಅವರ ತೇರು ನಾನು ಬೀಳ್ಕೊಟ್ಟು ಇವತ್ತು ಸಂಗಾಪುರ ಗ್ರಾಮಕ್ಕೆ ಬೀಳ್ಕೊಡ್ತಕ್ಕಂಥ ಕೆಲಸ ಮಾಡಿ. ಓಕೆ, ಡೋಲ್ ಕೂಡ ಚೆನ್ನಾಗಿ ಹೊಡೆದಿದ್ರಿ. ಲೈಕ್ ಪ್ರಾಕ್ಟೀಸ್ ಏನಾದರೂ ಮಾಡಿದ್ರಾ ಈ ಹಿಂದೆ? ಪ್ರಾಕ್ಟೀಸ್ ಏನು ಮಾಡಿಲ್ಲ. ಓಕೆ, ಸರ್, ಈ ರೀತಿ ಸಾಂಸ್ಕೃತಿಕ ಕಲೆಗಳಿಗೇನಿರುತ್ತೆ ಅದನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಪೂರಕ ಕ್ರಮಗಳನ್ನು ಶಾಸಕರೇ ತಗೋಬೇಕಾಗ್ತದೆ. ಏನು ಮಾಡಿದ್ದೀರಿ ಕ್ಷೇತ್ರದಲ್ಲಿ ಆ ಥರದ್ದು? ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಂತ ಒಂದು ಅಭಿವೃದ್ಧಿ ಕೆಲಸಗಳು ನಾನು ಪ್ರತಿ ವರ್ಷ ಕೂಡ ಮಾಡಿದ. ಹಿಂದಿನ 2 ಪೀರಿಯಡ್ನಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬಂದಿದ್ದೇನೆ. ಈಗಲೂ ಅದೇ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡು ಹೋಗ್ತೇನೆ. ಈಗಲೂ ಮಕ್ಕಳ ಕಾರ್ಯಕ್ರಮಗಳು ಇವತ್ತು ಇವು ಪ್ರತಿಯೊಂದು ಶಾಲೆಯಲ್ಲಿ ಅವರು ಮಾಡ್ತಕ್ಕಂಥ ವಾರ್ಷಿಕೋತ್ಸವದಲ್ಲಿ ಇಂಥ ಒಂದು ಚಟುವಟಿಕೆ ಕಾರ್ಯಕ್ರಮಗಳು, ಆಟ ಪಾಠ ಡ್ಯಾನ್ಸ್ಗಳು ಇವೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀತೇವೆ. ಓಕೆ, ಅಂಥ ಕಾರ್ಯಕ್ರಮಗಳಿಗೆ ನಾನು ಬಹಳ ಮಹತ್ವ ಕೊಡ್ತಕ್ಕಂಥ ಕೆಲಸ. ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಯಾಕಂದ್ರೆ ನಮ್ಮ ಪುರಾತನದ ಒಂದು ಇದು ಏನಪ್ಪ ಅಂದ್ರೆ ನೆನಪಿಗೆ ಒಂದು
ನಾವೆಲ್ಲ ಸಂತೋಷ ಪಡ್ತಕ್ಕಂಥದ್ದನ್ನು ಆ ಕಾರ್ಯಕ್ರಮಗಳು ಬರ್ತಕ್ಕಂಥ ಪಾಲಕರು ಮತ್ತು ಆ ಗ್ರಾಮದ ಹಿರಿಯರು, ಆ ಪಟ್ಟಣದ ಹಿರಿಯರು ನೋಡಿ ಸಂತೋಷ ಪಡ್ತಕ್ಕಂಥ ಕಾರ್ಯಕ್ರಮಗಳು, ನೆನಪಿಸ್ತಕ್ಕಂಥ ಕಾರ್ಯಕ್ರಮ. ನಾನು ಹಿಂದಕ ನಾಟಕ ಮಾಡಿದ್ದೆ, ಭೀಮನ ಪಾಠ ಮಾಡಿದ್ದೆ. ಓ ಹೌದಾ? ಓಕೆ. ಹಿಂಗೆ ಮಾಡ್ತಿದ್ದೆ ಅವಾಗ. ಇವೆಲ್ಲ ಜ್ಞಾಪಿಸ್ತಕ್ಕಂಥ ಒಂದು ರೀತಿಯಲ್ಲಿ ಅಂಥ ಒಂದು ಕಾರ್ಯಕ್ರಮಗಳು ನೋಡಿ ನಾನು ಪ್ರತಿ ಸಲನೂ ಅವರಿಗೆ ಹೆಚ್ಚಿನ ಮೆರುಗು ಕೊಡ್ತಕ್ಕಂಥ ಕೆಲಸ. ಭೀಮನ್ ಪಾತ್ರ ಮಾಡಿದ್ದೆ ಅಂತ ಹೇಳ್ತಿದ್ರಿ, ಒಂದು ಡೈಲಾಗ್ ಆಗಲಿ ಭೀಮಂದು. ಭೀಮನ ಪಾತ್ರ ಡೈಲಾಗು ನೋಡಕ್ಕೆ ಮಾತ್ರ ಬರ್ತದೆ, ಹೇಳಕ್ಕೆ ಬರೋಲ್ಲ. ನೋಡಿ ಸಂತೋಷ ಪಡ್ತಕ್ಕಂಥದ್ದು, ನೋಡಿ ಇನ್ನೊಬ್ರಿಗೆ ಹೇಳ್ತಕ್ಕಂಥದ್ದು ಆಗ್ತದವನ್ನ. ನಾನು ಭೀಮನ ಪಾತ್ರ ಮಾಡೋಕ್ಕಾಗೋದಿಲ್ಲ, ನಾನು ನಾಟಕ ಪಾಠನೇ ಮಾಡಿಲ್ಲ. ಓಕೆ. ಹೇಗೆ ಹೇಗೆ ಹೇಳ್ತಿದ್ರಿ ಬೇರೆಯವರಿಗೆ ಭೀಮನ್ ಬಗ್ಗೆ? ಲೈಕ್ ಭೀಮನ ಬಗ್ಗೆ ಏನಪ್ಪ ಅಂತಂದ್ರೆ ಒಂದು ಶೌರ್ಯದಿಂದ, ಒಂದು ಗದ ಹಿಡಿದು ಏನಪ್ಪ ತನ್ನ ಒಂದು ಇದು ಕೈಯಲ್ಲಿ ಶಕ್ತಿ ಪ್ರದರ್ಶಿಸ್ತಕ್ಕಂಥ ಕೆಲಸ. ಇಡೀ ಬ್ರಹ್ಮಾಂಡವನ್ನೇ ಇವತ್ತು ನಾನು ಸುತ್ತಿ ಅಲೆದಾಡ್ತಿರೋಂತಕ್ಕಂಥ ಶಕ್ತಿ ನನ್ನಲ್ಲಿದೆ ಅಂತಕ್ಕಂಥ ಪರಾಕ್ರಮ ಮಾತುಗಳು ಅವು ನಮಗೆ ಹೇಳೋಕೆ. ಆ ದಾಟಿ ನೋಡಿದಾಗ ನಮಗೂ ಒಂಥರ ಮೈಯಲ್ಲಿ ಶಕ್ತಿ ಬಂದಂಗೆ ಆಗ್ತದೆ, ಹುಮ್ಮಸ್ಸು ಬಂದಂಗೆ ಆಗ್ತದೆ. ಓಕೆ. ಇಂಥ ಕಾರ್ಯಕ್ರಮ ಮರುಗು ಕೊಡ್ಬೇಕಂತಕ್ಕಂಥದ್ದು ಆಗ್ತದೆ. ಓ ಸೂಪರ್ ಸರ್. ನೀವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಿ ಸರ್. ಒಂದೆರಡು ಸ್ಟೆಪ್ ನಾನು ಮಾಡ್ತೀನಿ ಜೊತೆಯಲ್ಲಿ, ಒಂದೆರಡು ಸ್ಟೆಪ್ ಹಾಕಿ ಅಲ್ವಾ ಸರ್? ಮಾಡ್ಬೇಕು ಒಂದೆರಡು ಸ್ಟೆಪ್. ಆಗದಲ್ಲ, ಅಲ್ಲಿ ಮಾಡಿದ್ರಿ ಮತ್ತೆ ಜೋರ್ ಜೋರ್ ಬಾಜಿ ಚಿಂತರ್ಗಳಿದ್ದಾಗ ಅದ್ರ ಜೊತೆಗೆ ಜನನ ಒಂದು ಉಲ್ಲಾಸ ತರ್ತಕ್ಕಂಥ, ನಗುತಕ್ಕಂಥ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಅದು ಮೇಲಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮುಂದೆ ನಾನು ಮಾಡಿದರೆ ಅವರಿಗೊಂದು ಒಂದು ಗೌರವ ಕೊಟ್ಟಂಗೆ ಆಗ್ತದೆ ಎಂಬುದಕ್ಕೆ ನಾನು. ಓಕೆ. ಸಂವಿಧಾನ ಇವತ್ತು ತುಂಬ ಪವರ್ ಕೊಟ್ಟಿದೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಪವರ್ ಕೊಟ್ಟಿದೆ ಸರ್. ನಿಮಗೆ ಸಂವಿಧಾನ ಏನು ಪವರ್ ಕೊಟ್ಟಿದೆ, ಏನು ಫೀಲ್ ಆಗಿದೆ ಲೈಫಲ್ಲಿ? ಎಸ್, ಸಂವಿಧಾನ ಬಹುಶಃ ಇವತ್ತು ಇದನ್ನು ಕೊಡದೇ ಇರ್ತಿದ್ರೆ ಹಂಪಯ್ಯ ನಾಯಕ್ ಇವತ್ತು ಈ ಸ್ಥಾನಕ್ಕೆ ಬರ್ತಾ ಇರಲಿಲ್ಲ ಅನ್ನುವಂಥ ಭಾವನೆ ಇದ್ದೇ ಇರುತ್ತೆ. ಏನು ಫೀಲ್ ಇದೆ ನಿಮಗೆ? ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೆದದ್ದು ಇವತ್ತು ನಮ್ಗೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಮ್ಗೆ ಒಂದು ಅವಲಿಗಳಿಂದ ಒಂದು ವರದಾನ. ಆ ವರದಾನ ಕೊಟ್ಟರಂತನೇ ಇವತ್ತು ನಾವೆಲ್ಲರೂ ಬಾಯಿ ತುಂಬ ಮಾತಾಡ್ತಕ್ಕಂಥ, ವಾಕ್ಚಾತುರ್ಯ ಬರ್ತಕ್ಕಂಥ ಕೆಲಸ ಆಗಿದೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಇವತ್ತು ಈ ರೀತಿ ಆಗಲಿದ್ರೆ ನಾವು ವಾಕ್ಚಾತುರ್ಯನೇ ಬರ್ತದೆ ಅಂತಕ್ಕಂಥ ಮಾತನ್ನು ತಿಳ್ಕೊಬೇಕು ನಾವು. ಕರೆಕ್ಟ್, ಹೌದು. ಅದ್ರ ಜೊತೆಗೇನೆ ಇವತ್ತು ಪೂರ್ ಪೀಪಲ್ಸ್, ಬಡವರು ಇವತ್ತು ಯಾರು ಏನಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಮುಂದೆ ಬರ್ತಕ್ಕಂಥ ಕೆಲಸನೂ ಆಗ್ತಿದ್ದಾರೆ. ಹೀಗಾಗಿ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಎಲ್ಲ ಜಾತಿ ಜನಾಂಗನ, ಬಡವ್ರನ್ನ, ಬಗ್ಗರನ್ನ, ಶ್ರೀಮಂತರನ್ನ, ಮಧ್ಯಮದವರನ್ನ ಎಲ್ಲರನ್ನೂ ಒಂದೇ ಚೌಕಟ್ಟಿನಲ್ಲಿ ತಂದು ಎಲ್ಲರಿಗೂ ಒಂದೇ ಕಾನೂನು ನಿರ್ಮಾಣ ಮಾಡಿ ಇವತ್ತು ದಲಿತರಿಗೆ ಇವತ್ತೊಂದು ಉತ್ತಮವಾದ ಒಂದು ಮಾರ್ಗದರ್ಶನ ಕೊಟ್ಟಾರ. ಆ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ದಲಿತರಾಗಲಿ, ನಾವಾಗಲಿ, ಎಸ್ ಟಿ ಜನಾಂಗ ಅಂತಂದರೆ ಇವತ್ತು ಅವರ ಆಶೀರ್ವಾದನೇ ಇವತ್ತು ನಾನು ವೇದಿಕೆ ಮೇಲಾಗಲಿ, ಇವತ್ತು ನಿಮ್ಮ ಜೊತೆ ಕುಣಿಯೋದಾಗಲಿ, ಮಾತಾಡೋದಾಗಲಿ ಬಂದು. ಓಕೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಇರಲಿದ್ರೆ, ಅವ್ರ ಸಂವಿಧಾನ ಬರಲಿದ್ರೆ ಇವತ್ತು ನಾನು ಟಿವಿ ಮುಂದೆ ನಾನೇ ಯಾಕೆ ಮಾತಾಡ್ಬೇಕು, ದೊಡ್ಡ ಶ್ರೀಮಂತರೇ ಮಾತಾಡ್ತಿದ್ರು. ಓಕೆ. ಅಂಥ ಒಂದು ಪರಿಸ್ಥಿತಿ ಇತ್ತು. ಅಂಥ ಒಂದು ಪರಿಸ್ಥಿತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ನಮಗೆ ಏನಪ್ಪ ಅಂದ್ರೆ ಅದೇನೋ ಕತ್ತಾಗಿ ಹೋಗಿ ಬೆಳಕು ಬಂತಂತಾರಲ್ಲ, ಕರೆಕ್ಟ್. ಅದರಂಗೆ ಏನಪ್ಪ ಅಂದ್ರೆ ಇವತ್ತು ನಮ್ಗೆ ಅವ್ರ ಬೆಳಕು ನಮ್ಗೆ ಚೆಲ್ಲದ ಅಂತಕ್ಕಂಥ ಮಾತುಗಳು ನಾವು ಹೇಳ್ತೀವಿ. ಸೂಪರ್. ಓಕೆ ಸರ್, ಅನೇಕ ಹೋರಾಟಗಳನ್ನು ಮಾಡಿರ್ತೀರಿ. ಪ್ರತಿಯೊಂದು ಹೋರಾಟವೂ ಕೂಡ ಒಂದೊಂದು ಇಂಪ್ಯಾಕ್ಟ್ ಆಗಿರುತ್ತೆ. ಜೀವನದ ಒಂದೊಂದು ಘಟ್ಟವನ್ನು ಕೂಡ ದಾಟ್ಕೊಂಡು ಬಂದಿರ್ತೀರಿ. ಈ ಶಾಸಕರಾಗೋದಷ್ಟು ಸುಲಭ ಅಂತೂ ಅಲ್ಲ. ಈ ಜವಾಬ್ದಾರಿ ಸಿಕ್ಕ ಮೇಲೆ ಏನು ಬದಲಾವಣೆ ತರಬೇಕು ಅಂತ ಅನಿಸುತ್ತೆ ಕ್ಷೇತ್ರದಲ್ಲಿ ಅಂತ? ನಾನು ಓದು ಮುಗಿಸಿದ ಮೇಲೆ ಗುಲ್ಬರ್ಗ ಓದ್ತಿದ್ದೆ. ನಾನು ಬಂದು ಊರಿಗೆ ಬಂದ ಮೇಲೆ ನಾನು ನಮ್ಮಲ್ಲಿ ಅಹಿಂಸಕೃತ್ಯಗಳು ಇರ್ತಿದ್ವು. ಏನಂದರೆ ಹಳ್ಳಿಗಾಡ ಹೊತ್ತು. ಈಗ ನಾನು ಸುಮಾರು 60 ವರ್ಷದಿಂದ. ಓಕೆ.
ನಾನು ಅವತ್ತು 20 ವರ್ಷ ಇರ್ಬೋದು. ಹ್ಮ್ 60 ವರ್ಷ ಅಂದರೆ ನಾವು ಟೀ ಕುಡಿಯೋಂಥ ಕಪ್ಪು ಕುಡಿದಾಗ ಹಾಕಿ ಮನೆಗೆ ಬರಬೇಕು. ಮತ್ತು ಚಹಾ ಕುಡಿಬೇಕಾದ್ರೆ ಆ ಕುಡಿಕೋ ಕಪ್ ತಗೊಂಡು ಹಿಂಗೆ ಹೆಚ್ಚು ನೀರು ಹಾಕ್ಕೊಂಡು ತೊಳೆದು ಚಹಾ ಕುಡಿಬೇಕು. ಅಂಥ ಒಂದು ಅಸ್ಪೃಶ್ಯತೆ ಅವತ್ತಿತ್ತು. ನಾನು ಗುಲ್ಬರ್ಗದಿಂದ ಓದಿ ಬಂದಮೇಲೆ ನಾನು ಕೆಲವು ದಿವಸಗಳನ್ನು ನೋಡಿ, ನಾವು ದುಡ್ಡು ಕೊಡ್ತಾರೆ, ಅವರು ದುಡ್ಡು ಕೊಡ್ತಾರೆ, ಯಾಕೆ ನಾವು ಅದರಲ್ಲಿ ಹಾಕಬೇಕು? ನಾವು ಯಾಕೆ ಕುಡಿತಾಗ 20 ಕಪ್ಪುಗಳಿಗೆ ಒಂದು ತಗೊಂಡು ನೀರು ಹಾಕ್ಕೊಂಡು ತೊಳೆದು ನೀರು ಕುಡಿಬೇಕು, ನಾವು ಯಾಕೆ ಅಂಬುದು ನಾನು ಅದು ಪ್ರತಿಭಟನೆ ಮಾಡಿದೆ ನಮ್ಮೂರಲ್ಲಿ ಬಲಟಿಯಲ್ಲಿ. ಓಕೆ. ಅದು ಒಂದು ಕೋಮು ಸೌಹಾರ್ದ ಲೆಕ್ಕದಂಗೆ ನಡೀತದೆ. ಇವನೇನು ಎಲ್ಲಿ ಫಾರಮ್ದಾಗ ಓದಿ ಬಂದವನು ಮಾಡ್ದಂಗೆ ಮಾಡ್ತಾನೆ, ಏನು ಓದ್ಯಾನಂತ ನಮ್ಗೆ ಹಂಗಂತಾನೆ ಹಿಂಗಂತಾನೆ, ಇವನು ಬಂದಿಲ್ಲ ಕಾಲು ಮಾಡಿ ಕಾಲು ಹಾಕ್ಯಂಡು ಕುಂದಿರ್ತಾನೆ, ಹಾಕ್ಯಂಡು ಕೊಡ್ತಾನೆ, 4 ಮಂದಿ ಕಟ್ಕೊಂಡು ಈ ಕಡೆ ಬಾ ಅಂತಾನೆ ಆ ಕಡೆ ಬಾ ಅಂತಾನೆ ಅಂತೇಳಿ ಅವರಿಗೆ ಸ್ವಲ್ಪ ಹೊಟ್ಟೆ ಕಿರ್ಚಿದಂಗಾಗಿ ನನ್ನ ಮೇಲೆ ದೋಷ ಸಾಧಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಅದನ್ನು ನಾನು ಎದುರಿಸಿದೆ. ನಾನು ಇಲ್ಲ, ನೀನು ಹೋಟ್ಲ್ ಮಾಲೀಕಿಗೆ ಹೇಳಿದೆ ನಾನು, ನೀನು ನಾವು ದುಡ್ಡು ಕೊಡ್ತೇವೆ, ಅವರು ದುಡ್ಡು ಕೊಡ್ತಾರ, ನೀನು ಕಪ್ಪು ನೀನನ್ನು ತೊಳಿ, ಇಲ್ದಾರ ಆಳಿಟ್ಟನ ತೊಳಸು, ನಾವು ತೊಳೆಯಂಗಲ್ಲ. ಓಕೆ. ನೀನು ಹಂಗಾದರೆ ಹೋಟ್ಲ್ ನಡೆಸು, ಇಲ್ದಾರ ಹೋಟ್ಲ್ ಬಂದ್ ಮಾಡು. ಓಕೆ ಅಂತೇಳಿ ವಾರ್ನಿಂಗ್ ಕೊಟ್ಟೆ ನಾನು. ನಾವೇನು ಕೊಡೋದು ದುಡ್ಡು, ಅವ್ರದ್ದು ದುಡ್ಡು, ನಮ್ಮದು ದುಡ್ಡು. ಈ ದುಡ್ಡು ತಗೊಂಡು ನೀನು ನಮ್ಮ ಕಡೆಯಿಂದ ಕಪ್ಪು ತೊಳಿಸಿ ಹಿಂಗೆ ಹೆಚ್ಚಿ ನೀರು ಹಾಕೋದು, ಹೆಚ್ಚಿ ಚಹಾ ಹಾಕೋದು ನಮ್ಗೆ ನಡೆಯಂಗಲ್ಲ. ನಿನಗೆ ದುಡ್ಡು ಬೇಕಾಗಿ ದುಡ್ಡು ಕವಂಸೋದು ನಮ್ಗೆ ಸಂತೋಷ ಮಾಡು, ಮಾಡ್ತಿದ್ದು ಕಷ್ಟಪಟ್ಟು ಮಾಡು, ಬಟ್ಟು ನೀನೇನಪ್ಪ ಅಂದರೆ ಟೀ ಹಾಕಿ ಟೇಬಲ್ ಮೇಲೆ ಇಡ್ಬೇಕು. ನಾವು ಕೊಡ್ಬೇಕು, ನಾವು ಮುಟ್ಟಂಗಿಲ್ಲ, ಅದು ತೆಗಿಯಂಗಿಲ್ಲ. ಹಂಗಿದ್ರೆ ಹೋಟ್ಲ್ ನಡೆಸೋದು ಹೊರಡಿಸೋಣ ಅಂತೀವಿ. ಓಕೆ. ಅದು ಅವಾಗ ಏನಪ್ಪ ಅಂದ್ರೆ ದೊಡ್ಡ ಜಗಳ ಆಯ್ತು. ದೊಡ್ಡ ಜಗಳ ಆಗಿ ನನಗೆ ಬಡ್ಕೊಂಡ್ರು. ಬಡ್ಕೊಂಡ ಮೇಲೆ ನಾನು ಅಂದೆ, ನಮ್ಗೆ ಬೆಳಕರದ್ರಾಗ ಅವ್ನು ಬಡಿಬೇಕು, ಅವನು ಏನೋ ಕೆಲಸ ಮಾಡ್ರಿ, ಬಡ್ಡಿ ಏನೋ ಮಾಡಿ ಅಂತ ನಾನು ತಯಾರಾದೆ. ತಗೊಂಡು ಅವನು ಹಿಡ್ಕೊಂಡು ಜಗ್ಗಿ ಬಡಿದು ಊರನ್ನು ಬಿಡಿಸ್ಬಿಟ್ಟೆ ನಾನು. ಊರು ಬಿಟ್ಟು ಹೋಗ್ಬಿಟ್ರೆ ಜಮದೇನ್ ಅಂತ ಊರದ ಇಲ್ಲಿ ಅವ್ರು ಸೇರಿದೆ. ಸೇರಿದ ಮೇಲೆ ಮತ್ತೆ ಒಂದಕ್ಕೊಂದಕ್ಕೆ ನಡೆದು 1-2 ಮರ್ಡರ್ಗಳನ್ನ ಅದು ಅಲ್ಲಿ ಆ ಮಟ್ಟಕ್ಕೆ ಇದೇ ವಿಚಾರಕ್ಕೆ ಇವನು ಊರಾಗ ಬಂದು ಇಲ್ಲದಂದು ಮಾಡ್ತಾನೆ. ನಮ್ಮಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಎಂಬುದೇ ಗೊತ್ತಿದ್ದಲ್ಲ ಆಗಿನ ಕಾಲಕ್ಕೆ. 4 ಮಂದಿ ಹೆಂಗೆ ಕುಂದ್ರೆ, ಇಸ್ಮಾಲ್ ನೀನಾಗು, ಬಾಲಸ್ವಾಮಿ ನೀನಾಗು, ನೀನು ಅಧ್ಯಕ್ಷ, ನೀನು ಉಪಾಧ್ಯಕ್ಷ, ನೀನು ಮೆಂಬರು, ನೀನು ಕ್ಯಾಶಿಯರ್ ಅಂತ ಹಿಂಗೆ ಕುಂತಲ್ಲಿ ಚಾ ಕೊಡು ಅನಿಸ್ಕೊಂಡು ಮನೆಗೆ ಓದ್ತಿದ್ರು. ಅದು ನನಗೆ ಹಿಡಿಸಲ್ಲ. ಹೆಂಗಪ್ಪ ಇದು ಹಿಂಗೆ ಯಾಕೆ ಮಾಡ್ತಾರೆ ಇವರು? ಎಲೆಕ್ಷನ್ ಆಗ್ಬೇಕಲ್ಲ ಇದು. ಕರೆಕ್ಟ್. ಇಲ್ಲ 4 ಜನ ಎಲ್ಲ ಕರೆಸ್ಕೊಂಡು ತಾವೇ 4 ಮಂದಿ ಕುಂತು ಆರ್ಷಣಿಗೆ ಮಾಡ್ತಾರಲ್ಲ ಗೌಡ್ರ ಮಂದಿ ಅಂತೇಳಿ ನಾನು ನಾಮಿನೇಷನ್ ಆಗಿಬಿಟ್ಟೆ. ನಾನೊಂದು 10-20 ಮಂದಿ ಸೇರಿಸ್ಕೊಂಡು ಅಲ್ಲಿ ಮಾಲ್ಟ ಅಂತ ಗ್ರಾಮ ಪಂಚಾಯತಿ ಅವಾಗ ನಮ್ಮಲ್ಲಿ ಹೋಗಿ ಅಲ್ಲಿ ನಾಮಿನೇಷನ್ ಕೊಡ್ಬೋದು. ಅಲ್ಲಿ ಹೋಗಿ ಮಾಡೋಕ್ತಾ ಇಲ್ಲ, ಮಂದಿ ಒಬ್ಬರನ್ನು ಹಂಚ್ಕೊಂಡು ನಾನು ಅಲ್ಲೇ ನೀನು ಅಲ್ಲಿ. ನಮಗೆ ಯಾಕಪ್ಪ ಯಾವ ಮೆಂಬರ್ ಹೇಳಿ ಆ ಹುಡುಗಂದ ಬರ್ತದೆ, ರಾಮಪ್ಪನಿಂದ ಉಪಯೋಗ ಇಲ್ಲ, ಬರೀ ಜಗಳತ್ತ ಮಾಡ್ತಾನೆ ಅದನ್ನ ಜನ ಅಂತ ಹಿಂಗೆ ನನ್ನ ಯಾರು ಬರ್ತಾರೋ ಅದನ್ನು ಪ್ರಯತ್ನ ಮಾಡಿ ಕೆಲ್ಸಕ್ಕೆ ಬರ್ದವ್ರು ಹಂಗೆ ಉಬ್ಬಿಸಿ ತಗೊಂಡೋಗಿ ಅದು ಮೆಂಬರ್ನ ಮಾಡ್ಕೊಂಡು ಅಲ್ಲಿ ನಾಮಿನೇಷನ್ ಹಾಕ್ತೀವಿ. ಅವನ್ನ ಕಲಸ ಮಾಡಿಬಿಟ್ರು ಅಂತ ಹಂಗೆ ಹಿಂಗೆ ಅಂತ ಹೇಳಿದ್ರು. ನೋಡಮ್ಮ ನೀವು ಕಲಸನ ಮಾಡ್ರೆ ನಾನು ಟ್ರ್ಯಾಕ್ಟ್ರ್ ಬಡಿಗೆ ಗಿಡಕ್ಕೆ ಹಾಕಿ, ನಮ್ಮದು ಹೊಸ ಟ್ರ್ಯಾಕ್ಟ್ರ್ ಬಂದಿರ್ತದೆ, ಬಡಿಗೆ ಹಾಕಿ ನಾಮಿನೇಷನ್ ಹಾಕಕ್ಕೆ ಹೋದ್ವಿ. ಬರ್ರಿ ಮಕ್ಕಳು ನಿಮ್ಗೆ ನೋಡೇ ಬರ್ತದೆ, ನಿಮ್ದನ್ನಾಗಲಿ ನಮ್ದನ್ನಾಗಲಿ ಬಗೆದು ಹೋಗ್ತದೆ. ಸಿದ್ದರಾಮಯ್ಯ ಅವರು ಅಸೆಂಬ್ಲಿಯಲ್ಲಿ ಹಿಂಗೆ ಹೊಡ್ಕೊಂಡಿದ್ರು, ಹೆಂಗೆ ಮಾಡಿದ್ರಿ? ಹಂಗೆ ಮಾಡಿ ಓದಿ ಅವ್ರು ಯಾರೋ ಬರಲ್ಲ, ನಾಮಿನೇಷನ್ ನಾನು ಕಂಟೆಸ್ಟ್ ಆಗಿಬಿಟ್ಟು. ಅವತ್ತಿನಿಂದ ನಾನೇನಪ್ಪ ಅಂತಂದರೆ ನನ್ನ ಅಧ್ಯಕ್ಷನಾಗಂತ ಕಟ್ಬೋದು. ಅದ್ರಾಗ ಒಂದು ಲಿಂಗಾಯತರದು ಒಂದು ಕ್ಯಾಂಡಿಡೇಟ್ ನಾನು ಮಾಡ್ಕೊಂಡಿರ್ಬೇಕಂತ ಗೋಳ ತರಿಸ್ಕೊಬೇಕಂತ. ನನ್ನ ಅಧ್ಯಕ್ಷ ಅಂದ್ರೆ ನನ್ನ ಅಧ್ಯಕ್ಷ ಮಕ್ಕಳು ಏನೋ ಮಾಡ್ತಾರೆ ಅಂತೇಳಿ ನಾನು ಲಿಂಗಾಯತರ ಗೌಡನ ಅಧ್ಯಕ್ಷನ ಮಾಡಿದ್ವಿ. ನೀನು ಆಗಿಬಿಡು, ನಾನು ಉಪಾಧ್ಯಕ್ಷ ಅಂತ. ನಾವು ಒಳ್ಳೆ ಅಂದ್ರೆ ಒಳ್ಳೆ ಅಂತ, ನನಗೆ ಏನು ಗೊತ್ತಿಲ್ಲ, ನಾನು ಏನು ಮಾಡಪ್ಪಲ್ಲ, ಒಳ್ಳೆ ನೀನಾಗು ನಾ ಇರ್ತಂತಂದು ಆ ಗೌಡ. ನಿನಗೆ ಬುದ್ಧಿಲ್ಲ, ಸುಮ್ಮನೆ ಎಲ್ಲ ಕೆಲಸ ನಾ ಮಾಡ್ಕೊಂಡು ಹೋಗ್ತೀನಿ, ನೀನು ಸುಮ್ಮನೆ ಅಧ್ಯಕ್ಷ ಆಗ ನೀವು ಯಾಕೆ ನನಗೆ ಉರಿದಿಸಿ ಅಧ್ಯಕ್ಷ ಸಹ ಅದು ಕೊಟ್ಟೆ ಸಿದ್ದನಗೌಡಗೆ. ನಿಮ್ಮ ದೋಸ್ತನ ಮಾವಾಗ ಮಾಡಿ ಅವಾಗ ಅವ್ನು ಮೋಟಾಳು ಇಷ್ಟು ಹತ್ರ ಇಷ್ಟು ಬಂದ ಬರ್ರಿ ಅಂತ ಮಾಡಿ ಕುಂದಿರ್ತೀವಿ. ಮಾಡಿಸಿದ ಮೇಲೆ ಒಂದೊಂದೊಂದೊಂದು ಚಲೋ ಆಯ್ತು. ಅವರು ಏನಪ್ಪ ಅಂದ್ರೆ ಇನ್ನೂ ಸರ್ಕಾರ ಅವ್ರದ್ದೇ
ಎಲ್ಲ A to Z ನಮಗೆ ಸ್ವಲ್ಪ ತೊಂದರೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಮಾಡಿದಂಗೆ ಕೇಸುಗಳಾಕಿದ್ರೆ ಆ ಕೇಸುಗಳಿಗೆ ನಾವು ಅದನ್ನೇನು ಕೇರ ಮಾಡಿಲ್ಲ. ಏಸನ ಹಾಕಿದ್ರೆ ಕೇಸ್ ಅನ್ಬೇಕು, ಹೋಗ್ಬೇಕು, ಕರೀಬೇಕು, ಒಬ್ಬನು ಸಾಕ್ಷಿ ಬರುತ್ತಲ್ಲ, ಹಿಂಗಾಗಿ ಕರೀತದು. ಹಾಗೆ ನಾನು ಅಲ್ಲಿಂದ ಗ್ರಾಮ ಪಂಚಾಯತಿಂದ ಇದು PLDB ಸದಸ್ಯರಿಗೆ ನಾಮಿನೇಷನ್ ಹಾಕಿದೆ. ಓಕೆ. ಹಾಗೆ ಅವಾಗ ಗೌಡರಿನ ದರ್ಭಾಗ ನಾನು ಸೋಲಿಸ್ಬಿಟ್ರೆ 2 ಓಟ್ನಾಗ ಸೋಲ್ಸಿದ್ರು. ಓಹೋ. ಅವಾಗ ನಾನು ಯಾವುದೊಂದು ಕೇಸ್ ಇತ್ತು, 4 ಮಂದಿ ಹಾಸ್ಪಿಟ್ಲಿಗೆ ಹೋಗಿದ್ದರು. ಅವ್ರ ನಾನೇ 2 ಓಟ್ನಾಗ ಇದ್ದೇವೆ, ನಾನು 2 ಓಟ್ನಾಗ ಸೋತೆ. ಅಯ್ಯೋ. ಓಕೆ. ತಿರುಗಿ ಮತ್ತೆ ಇವ್ರು ಸೋಲ್ಸರ್ ಗೌಡರು ತಾನೇ ಅಂತ ತಿರುಗಿ ನೆಕ್ಸ್ಟ್ ಇದಕ್ಕೆ ಅಲ್ಲಿ ಮತ್ತೆ ನಾಮಿನೇಷನ್ ಹಾಕಿದ್ರು. ಹಾಕಿ ಅನ್ಕನ್ಸರ್ಟ್ ಆಗ್ಬೇಕು. ಮಕ್ಕಳ ಬರೀ ನಾಮಿನೇಷನ್ ಒಂದು ನೋಡ್ತಿದ್ರು, ಬೆಳಗಿನ ಕಲಾಸ ಮಾಡ್ತಂತೀವಿ. ಅವ್ನು ನೋಡೋಣ ಬಸವನಗೌಡ ಅಂತಿದ್ದ, ಅವನೇ ಅಧ್ಯಕ್ಷ ಅಂತಿದ್ದ, ಅವ್ನು ಬರಲ್ಲ ಅಧ್ಯಕ್ಷ ಒಳ್ಳೆ ಅಂತೇಳಿ ಅನ್ಕನ್ಸೆಸ್ಟ್ ಆಗಿಬಿಟ್ಟು. ಓಕೆ. ಮೆಂಬರ್. ಅಯ್ಯೋ. ಆಮೇಲೆ ಹಿಂಗೆ ರಾಜಕೀಯ ಮಾಡ್ಕೊಂತ 2 ಸಲ ಜಿಲ್ಲಾ ಪಂಚಾಯತ್ ಮೆಂಬರ್ ಅದೇ, 2 ಸಲ APMC ಅಧ್ಯಕ್ಷನಾದೆ. ಓಹೋ. ಓಕೆ. ಆಮೇಲೆ ಏನಪ್ಪ ಅಂತಂದ್ರೆ 1 ಸಲ ಮತ್ತೆ MLA ಆದೆ, ಮತ್ತೊಂದು ಸಲ MLA ಆದೆ, ಈಗ ಮತ್ತೆ MLA. ಹಿಂಗಾಗಿ 1 ಸಲ MLA ಸೋತೆ, ಈ ಸಲ ಮತ್ತೆ MLA ಆದೆ. ಓಕೆ. ಒಟ್ಟು ಪ್ರತಿಭಟನೆ ಮಾಡ್ಕೊಂತ ಬಂದ ಜನರ ಸಲುವಾಗಿ, ಕರೆಕ್ಟ್, ಬಡ ಜನರ ಸಲುವಾಗಿ ದಾರಿ ತೋರಿಸ್ಬೇಕು. ಎಲೆಕ್ಷನ್ ಅಂದ್ರೆ ಏನು, ಎಲೆಕ್ಷನ್ ಅಂದ್ರೆ ಹೆಂಗ, ಎಲೆಕ್ಷನ್ ಯಾಕೆ ಮಾಡ್ತಾರ, ಇದು ಅವ್ರಿಗೆ ತೋರಿಸ್ಕೊಡ್ಬೇಕಾಗಿತ್ತು. ಅದು ನಾನು ನಮ್ಮ ಗ್ರಾಮದಲ್ಲಿ ನಾನೇ ಏನಪ್ಪ ಅಂದ್ರೆ ನಿಷ್ಠರಾದ ಚಿಂತಿಲ್ಲ ಅಂತ ಕೊಟ್ಟು ಒಂದು 4 ಗ್ರಾಮಕ್ಕೆ ಗೊತ್ತಾಗ್ಬಿಡ್ತು. ಹಂಗೆ ಮಾಡಮ್ಮ, ಅದು ಅಲ್ಲಿ ಬಟ್ಟಿಗೆ ಮಾಡ್ಯಾರಲ್ಲ ಅದ್ರಂಗೆ ಮಾಡಮ್ಮ, ಅದು ರಾಮಪ್ಪ ಮಗ ಹೆಂಗೆ ಮಾಡ್ಯಾರ ನಾವು ಮಾಡಮ್ಮ ಅಂತ. ಹಿಂಗಾಗಿ ಒಬ್ರಿಗೊಬ್ರು ಅವೇರ್ನೆಸ್ ಬಂತು. ಕೆಲಸ ಏನು ಮಾಡ್ತಿದ್ದೀರಿ ಸರ್? ಬದುಕು ನಡೆಸೋದಕ್ಕೆ ಕೆಲಸ ಬೇಕೇ ಬೇಕು. ನಮಗೆ ಸಾಕಷ್ಟು ಜಮೀನು ಐತೆ, ನಮ್ಮ ತಂದೆ ತಾಯಿ ಅವ್ರಿಗೆ ಬೇಕಾದಷ್ಟು ಕೊಡ್ತೀವಿ, ಇನ್ನೊಬ್ರು ಬದುಕಷ್ಟು ಕೊಟ್ಟಂಗೆ. ಓ, ಅದ್ರದ್ದೇನಿಲ್ಲ. ಆದ್ರೂ ನಾವು ಕ್ಯಾಸ್ಟ್ ST, ಅದನ್ನು ನಮ್ಮನ್ನು ಸೇರ್ತದೆ. ಓಕೆ. ಸಿನಿಮಾ ಏನಾದ್ರು ನೋಡ್ತೀರಿ ಸರ್? ರಾಯಚೂರು ಕಡೆ ಅಂದ್ರೆ ಆಂಧ್ರ ಬಾರ್ಡರ್, ಸಿನಿಮಾ ಏನಾದ್ರು ನೋಡ್ತೀರಾ? ಸಿನಿಮಾ ನಾನು ಓದೋ ಕಾಲಕ್ಕೆ ನನ್ನಷ್ಟು ಸಿನಿಮಾ ನೋಡಿದ್ರು ಕ್ಲಾಸಿಗೆ ಅಟೆಂಡ್ ಇಲ್ಲ. ಓಕೆ. ಯಾವ ಸಿನಿಮಾ ನೋಡ್ತಿದ್ರಿ? ಯಾರು ತುಂಬಾ ಇಷ್ಟ ನಿಮಗೆ ಹೀರೋಗಳಲ್ಲಿ? ಎಲ್ಲ ಇಷ್ಟ ನನಗೆ. ಅವು ಕಡೆಗೆ ಸಿನಿಮಾ ಮಾಡೋಕೆ ಹೋದ್ಬಿಟ್ರೆ ಅವು ಹಿಂಗೆ ಆಗ್ತದೆ ನನ್ನಷ್ಟು ನಾನು ಕ್ಯಾಪ್ಷನ್ ಡಿಲೀಟ್ ಮಾಡ್ಬಿಡ್ತು. ಅಷ್ಟು ಸಿನಿಮಾ ನೋಡಿ. ಅವು ಹೇಳಕ್ಕೆ ಬರೋ ಅಷ್ಟು. ಯಾವ ಫಸ್ಟ್ ರಿಲೀಸ್ ಆಗಿ ಗುಲ್ಬರ್ಗ ಬರ್ತಾವಂದ್ರೆ ಅವು ಕಂಪೌಂಡಿಗೆ ಹೋಗಿ ನೋಡೋ 4 ಮಂದಿನ ಜೊತೆ ಮಾಡ್ಕೊಂಡು ಅಲ್ಲಿ ಸ್ಕೂಲಾಗೆ ಎಲೆಕ್ಷನ್ ನಾನೇ ಗೆದ್ದು. ಓಕೆ. ಹಾಸ್ಟೆಲ್ದಾಗೆ ನಾನೇ ಮ್ಯಾಟ್ರು. ಹಿಂದೂ ಹಾಸ್ಟೆಲ್ಗೆ ನಾನೇ ಮುಸ್ಲಿಮ್ಸ್ 2 ಮೆಸ್ಸಲ್ಲಿ, ಹಿಂದೂ ಮುಸ್ಲಿಮ್ದು. ಆ 2 ನಾನೇ ಮ್ಯಾಟ್ರು. ಇಲ್ಲಿ ಉಣ್ಬೇಕು ಅಲ್ಲಿ ಉಣ್ಬೇಕು. ಓಕೆ ಸರ್, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಹೇಗೆ ಅಂತ? ಯಾಕೆಂತಂದ್ರೆ ತುಂಬಾ ಕಷ್ಟ ಅಂತ ಹೇಳ್ತಾರೆ, ಆ ಕಡೆ ಈ ಕಡೆ ಆಗುತ್ತೆ ಒಂಚೂರು ಅಂತ. ಹಂಗೇನಿಲ್ಲ, ಮನುಷ್ಯ ಸೀದಾ ಇದ್ದು ನಡವಳಿಕೆ ಒಂದು ಸರಿಗಿದ್ದರೆ ಏಸು ಕಾರ್ಯಕ್ರಮ ಆದರೂ ಮಾಡ್ಕೋಬೋದು, ಎಷ್ಟು ಇವಾದರೂ ಸಂಭಾಳಿಸ್ಬೋದು. ಕರೆಕ್ಟ್. ನಾವು ಮಾಡ್ತಕ್ಕಂಥ ಕೆಟ್ಟ ಕೆಲಸ ಏನನ್ನ ನಾವು ಮಾಡ್ತಕ್ಕಂಥ ಈ ಹಗರಣಕ್ಕೆ ನಾವು ಇನ್ನೊಂದು ಇದು ಮಾಡ್ಕೋಬೇಕಾಗಲ್ಲ, ಒಂದಕ್ಕೆ ಸರಿ ಹೋಗೋದು. ಹೌದು, ಕರೆಕ್ಟ್ ಸರ್. ಇನ್ಫ್ಯಾಕ್ಟ್ ನಾನು ಕೇಳ್ತಾ ಇದ್ದೆ, ಜನ ಹೇಳ್ತಿದ್ರು ನಿಮ್ಮನ್ನ ಹೆಸರು ಹಿಡಿದು ಕರಿಯಲ್ವಂತೆ, ಸಾಹುಕಾರ ಅಂತಾರಂತಲ್ಲ ಸರ್? ಅದು ನಾವೇನು ಊಟದ ಸೌಕರ್ಯ ಅಲ್ಲ. ನಮ್ಮ ಯಜಮಾನ್ ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ಮಂದಿಗೆ ಒಂದು, ನಮ್ಮ ಯಜಮಾನ್ ಲೆಕ್ಕದಾಗ SC ಮಂದಿಗೆ ಒಂದು 60-70 ಮಂದಿಗೆ ಲಗ್ನ ಮಾಡ್ಯಾರ. ಲಗ್ನ ಫ್ರೀಯಾಗಿ ಲಗ್ನ ಮಾಡ್ತಿದ್ರು. ಓಕೆ. ಯಾಕಂದರೆ ಅವ್ರಿಗೆ ನಮ್ಮಲ್ಲೇ ದುಡಿಯೋದು, ಯಜಮಾನ್ ಅಂತ ತಿರುಗಾಡೋದು, ಅವ್ರು ಲಗ್ನ ಮಾಡ್ತಿದ್ರು ಒಂದು. ಆಮೇಲೆ ಯಾವುದೊಂದು ಸತ್ತಾಗ ಬದುಕಾಗ ಬೇದರೆ ಅವಾಗ 5 ರೂಪಾಯಿ ಆಗಿನ ಕಾಲದಾಗ 5 ರೂಪಾಯಿ 10 ರೂಪಾಯಿ ಕೊಟ್ಟು ನೋಡುತ್ತಾ. ಇದಕ್ಕೆ ಸಣ್ಣ ಮಂದಿ ಸೌಕರ್ಯ ಅಂಬೋದು ಬಿಟ್ರೆ ಇನ್ನೊಬ್ರು ಸೌಕರ್ಯ ಅಂತಿದ್ದಲ್ಲ. ಇತ್ತೀಚೆಗೆ ಎಲ್ಲ ದೊಡ್ಡವರು ಸೌಕರ್ಯರು, ರಾಜಕೀಯವರು. ನಿಮ್ಗೇನು ಅನ್ಸುತ್ತೆ ಅವ್ರು ಹಂಗೆ ಕರೆಯೋದು? ಭಾಳ ಈಗ ಅನಿಸ್ತತೆ. ಓಕೆ. ನಮ್ಮಪ್ಪನ ಬಿರುದು ನಂದಲ್ಲ. ಓಕೆ. ನಾನು ಸೌಕರ್ಯ, ನಮ್ಮಪ್ಪ ಸೌಕರ್ಯ, ಮಗನೂ ಸೌಕರ್ಯ ಅಂತೇಳಿ ನನಗೆ ಸಂತೋಷ. ಓಕೆ ಸರ್, ನಿಮ್ಮಲ್ಲಿ ವಾಮಾಚಾರ ಆ ಥರದ್ದೆಲ್ಲ ಜಾಸ್ತಿ ಮಾಡ್ತಾರಂತೆ, ಹೌದಾ ಸರ್? ಹೌದು. ಈ ಮೂಢನಂಬಿಕೆಗಳನ್ನು ತೊಡೆದು ಹಾಕೋದಕ್ಕೆ ಏನು ಕ್ರಮ ತಗೊಳ್ತೀರಿ ಕ್ಷೇತ್ರದಲ್ಲಿ? ಅದು
ನಾವು ತೊಳೆದಾಗಕ್ಕಾಗದಲ್ಲ, ನಾವು ತಿಳ್ಕೋಬೇಕದು. ವಾಮಾಚಾರ ಅಂತಕ್ಕಂಥದ್ದು ಬರೆಯೋದು ಹೇಳಿಕೆ, ಬರೆಯೋದು ನೋಡೋದಕ್ಕೆ ಒಂದು ಇದು. ವಾಮಾಚಾರ ಮಾಡೋಕ್ಕಂದ್ರೆ ರಾಜಕೀಯ ಸಿದ್ದರಾಮಯ್ಯ ಯಾಕೆ ಮಾಡ್ಬೇಕಾಗಿತ್ತು? ಕರೆಕ್ಟ್. ಮತ್ತು ಯಡಿಯೂರಪ್ಪ ಮಾಡಿದ್ನಲ್ಲ, ಕುಂಬಳಕಾಯಿ ತೆಗೆದಿಟ್ಟು ಈ ಗೇಟಿಗೆ ಆ ಗೇಟಿಗೆ, ಮತ್ತು ಯಾಕೆ ರಾಜಕೀಯ ಮಾಡೋದು ಸೋತ್ನಲ್ಲ ಅವರು. ಓಕೆ. ವಾಮಾಚಾರ ಏನೋ ಉಪಯೋಗ ಇಲ್ಲ, ವಾಮಾಚಾರ ಮೂಢನಂಬಿಕೆ. ಓಕೆ. ಅವಾಗ ಹಿಂದಕ್ಕೆ ನಮ್ಮ ತಾಯಿಯವರು ನನಗೆ ಜ್ಞಾಪಕ ಸ್ವಲ್ಪ ಇಲ್ಲೇ ಪಕ್ಕದಿಗೆ ಸೇರು ಹೋಯ್ತಲ್ಲಿ ಸಂಗಾಪುರಕ್ಕೆ. ಆ ಊರಲ್ಲಿ ನನ್ನ ಕಾಮಣದಾಗ ನಮ್ಮ ತಾಯಿಯವರನ್ನು ಸಂಗಾಪುರಕ್ಕೆ ಅದು ಹಸಿರು ದೊಡ್ಡ ತಗೊಂಡು ಮಾತಾಡೋದಂಗೆ ಹೋಗ್ಬೇಕು. ಅದು ಸಾಂತರ ಕಟ್ಕೊಂಡು ಅದು ದೊಡ್ಡ ಕಟ್ಕೊಂಡು ಮಾತಾಡೋದು ಮನೆಗೆ ಬಂದು ಕಟ್ಕೊಂಡು ಅವಾಗ ಹಂಗೆ ಕಾಮಣಿ ಹರಿದೋಗ್ತದೆ ಅಂತ ಹೇಳ್ತಿದ್ರು. ಅವೆಲ್ಲ ಸುಳ್ಳು. ಸಮಾಧಾನ. ಕರೆಕ್ಟ್. ಹೌದು, ಸಮಾಧಾನಕ್ಕೆ ಅವೆಲ್ಲ ನಾನು ನೋಡೀನಿ. ಯಾವುದು ಕ್ರಿಯೆ ಮೂರಕ್ಕೆ ಮಾಡ್ತಾರೆ. ಉದಯನ ಮಾಡಿಸಿರ್ಕೊ ಸಾಯ್ತಾರ, ಮಾಡಿಸಿರಂಗೆ ಸಾಯ್ತಾರೆ, ಸಾಯಂಗಲ್ಲ. ಅವ್ನಿಗೆ ಬುಗುಳು. ಹೌದು. ಯಾವನ ಅನ್ನಂತಾನೆ, ಓ ನಿನಗೆ ಅವ್ನಿಗೆ ಬೇಸಲ್ಲಿ ಇಟ್ಟ ನೋಡಿ ಹೆಣ್ಣಂದ್ಗಳಿಗೆ ಅವ್ನ ತಲೆಗೆ ಅದೇ ಕೊಡ್ತಾನೆ ಮೆಂಟಾಲಿಟಿ. ಒಬ್ಬನ ಮೆಂಟಾಲಿಟಿ ಇಲ್ಲವನ ಅವನೇನು ಮಾಡ್ತಾನೆ ಅಂತ ನೋಡೋ ಮೇಲೆ ಮಾಡ್ತಾನೆ. ಧೈರ್ಯ ಇದ್ದವನಿಗೆ ಏನಾಗದು, ಧೈರ್ಯ ಇಲ್ಲದವನಿಗೆ ಅದು ಮೆಂಟಾಲಿಟಿ ತಲೆಗಿದ್ದು ಮಾಡಿಸ್ತಾರೆ. ಅದಕ್ಕೆ ವಾಮಾಚಾರ ಹಿಮಾಚಾರ ಯಾವ ಸಂಬಂಧ ಇಲ್ಲ. ಆದರೆ ನಮಗೆ ತಿಳ್ಕೋಬೇಕು, ನಾವು ಹೋಗ್ಲಾಡ್ತಕ್ಕಂಥದ್ದಲ್ಲದು. ಕರೆಕ್ಟ್. ಹೌದು. ನಮ್ಮ ಸ್ವತಃ ನಮ್ಮ ಮನಸ್ಸಿಗೆ ತಿಳಿದಾಗ, ನಮಗೆ ಇದು ತಿಳಿದಾಗ ವಾಮಾಚಾರ ನಾವು. ಈಗ ನನ್ನ ಮೊಮ್ಮಕ್ಕಳು ಇಬ್ಬರು ಸತ್ತೋದ್ರು. ಅಲ್ಲೆಲ್ಲ ಗೊಂಬೆ ಗಿಂಬೆ ಎಲ್ಲ ಮಾಡಿ ಒಂದು ಸಣ್ಣ ಚಲ್ಮ್ಯಾಗ ಬಿದ್ದಿದ್ದು. 2 ಗಂಡು ಹುಡುಗರು ಮೊಮ್ಮಕ್ಕಳು, ಮಗಳ ಮಕ್ಕಳು. ಓಕೆ. ನಾವು ಕಂಪ್ಲೇಂಟು ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಅದು ಏನೂ ಆಗಲ್ಲ. ಅದು ನೀರಿನಾಗ ಬಿದ್ದು ಸತ್ತಾರಂತ ರಿಪೋರ್ಟ್ ಕೊಡಿ. ಇವತ್ತು ಮತ್ತು ಅಲ್ಲಿ ವಾಮಾಚಾರ ಮಾಡಿದರೆ ಅಲ್ಲಿ ದೀಡ್ ಫುಟ್ ನೀರಾಗ 8-9 ವರ್ಷ ಹುಡುಗರಂಗೆ ಸಾಯ್ತಾವೆ. ಕರೆಕ್ಟ್. ಹೌದು. ಅಂತ ನಾವು ಇದು ವಾದ ಮಾಡಿದ್ವಿ ಪೊಲೀಸ್ ಸ್ಟೇಷನ್. ಅದು ರಿಪೋರ್ಟ್ ಬಂದ್ರೆ ಗೊತ್ತಾತಂದ್ರು ಅವು ಟೆಸ್ಟ್ ರಿಪೋರ್ಟ್ ಬಂದು ನೀರಿನಾಗ ಬಿದ್ದು ಸತ್ತಂತ ಕೊಡೋದು. ಅವೆಲ್ಲ ಸುಳ್ಳು. ಮತ್ತು ಆ ಹುಡುಗರು ಮಾಡೋಕ್ಕೆ ನನಗೆ ಮಾಡ್ಬೋದಲ್ಲ. ಹೌದು. ಸಣ್ಣ ಹುಡುಗರು ಕೆಲಸಕ್ಕೆ ಬರೋದು ದುರ್ಶ್ರಮ ಮಕ್ಕಳು ಮಾಡ್ಯಾರ. ಉಸಿರು ಬಂದು ಮಾಡಿ ಕೊಲ್ಲಾರ. ಮೂಗಿನ ರಕ್ತ ಬಂದ, ಕಿವಿಯ ರಕ್ತ ಬಂದ, ಕೊಲ್ಲಿ ಬಂದು ಅದು ಚೆಲ್ಮ್ಯಾಗ ಹಾಕಿ ನೀರಿನಾಗ ಬಿಡಿಸೋದು, ಅಡಿಕೆ ನೀರಿನಾಗ ಬಂದಿಸೋದು. ಅಂದರೆ ನಿಮ್ಮ ಮೇಲೆ ಇದ್ದದ್ದು ದ್ವೇಷಕ್ಕೆ ಹಾಗೆ ಮಾಡಿದ್ರ ಅಂತ ಅನಿಸ್ತದೆ. ಮತ್ತೆ ಇನ್ನೇನದು ಅವ್ರು ಯಾರ್ದಾನ ನಾನು ಅಷ್ಟಿಂತ ಕರ್ಸ್ಕೊಂಡಿಲ್ಲ, ಯಾರು ಮನೆಗೆ ಹೋಗಲ್ಲ. ರಾಜಕೀಯ ದೃಷ್ಟಿಯಿಂದ ಇವನು ಮುಂದೆ ಹೋದ್ನಲ್ಲ, ಏನೋ ಅನ್ನೋ ಅವ್ನಿಗೆ ಕೆಡುಗು ಮಾಡಿದರೆ ಇಮ್ಮೆಡ್ತಾನೆ ಅಂತಕ್ಕಂಥ ಸಂಕುಚಿತವಾದ ಕೆಲಸಗಳು ಮಾಡ್ಯಾರ ಅವರು ಅಂತ ನನಗನ್ನಿಸ್ತದ. ಓಕೆ. ದೇವ್ರಿಗೆ ಹಚ್ಚಿದ. ಓಕೆ. ಈಗ MP ಎಲೆಕ್ಷನ್ ಹವಾ ತುಂಬ ಜೋರಾಗಿದೆ ಸರ್. ಎಲ್ಲ ಕಡೆಗಳಲ್ಲೂ ನರೇಂದ್ರ ಮೋದಿ ಅವ್ರ ಹವಾ ತುಂಬ ಚೆನ್ನಾಗಿದೆ. ರಾಮ ಮಂದಿರ ಕೂಡ ಕಟ್ಟಾಗಿದೆ ಈಗಾಗಲೇ ಕಂಪ್ಲೀಟ್ಲಿ. ರಾಮ ಮಂದಿರವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ನಿಮ್ಮ ಕಡೆ ಹೇಗಿದೆ ಹವಾ? ಯಾರು? ನಮ್ಮಲ್ಲಿ ಮೋದಿದ ಹವಾ ಎಲ್ಲ ಇಲ್ಲ. ಓಕೆ. ಬರೀ ಇವು ಏನಪ್ಪ ಅಂದ್ರೆ ಯುವತರು ಕಿವಾಗ ರಾಮ ಮಂದಿರ ನಿರ್ಮಾಣ ಮಾಡಿದ ರಾಮರ ಅಂತ ನಾವು ನಮ್ಮವರೆಲ್ಲರೂ ಹೇಳ್ತಾರೆ. ಈಗ ನಾನು ಹೇಳ್ತೇನೆ, ರಾಮ ನಾವು ಇಂದು ರಾಮ ನಮ್ಮ ಆರಾಧ್ಯ ದೇವತೆ ಇದ್ದಂಗತ್ತ. ನಮ್ಮ ಮನೆಗೆ ರಾಮನ ಫೋಟೋ ಐತೆ. ಇವತ್ತಿಲ್ಲ, ಮೊದಲಿಂದ ಇದಾವ. ಹನುಮಂತವ್ರು, ಜೈ ಹನುಮಾನ್. ನಾವು ಊರು ಕಟ್ಟೋ ಕಾಲಕ್ಕೆ ಮೊದಲು ಅಭಿಷೇಕ, ಆಮೇಲೆ ಹನುಮಂತವ್ರ ಗುಡಿ ಕಟ್ಟಿ ನಾವು ಊರು ಪ್ರಾರಂಭ ಮಾಡ್ತೇವೆ. ಓಕೆ. ಇವತ್ತು ಜೈ ಹನುಮಾನ್ ಅಂತಾರ, ಅಂಜಾದ್ರಿ ಅಂತಾರ, ವಾಯುಪತ್ರ, ಏನೋ ಒಂದೊಂದು ಬಜರಂಗ್ ಅಂತಾರ, ರಾಮ್ ಅಂತಾರ, ಬಾಲರಾಮ್ ಅಂತಾರ, ಈ ರಾಮ್ ಅಂತಾರ. ನಾವೆಲ್ಲ ರಾಮನ ಭಕ್ತರೇ. ನಾವು ರಾಮನ ಮಾಡ್ತೀವಿ, ರಾಮನ ಪೂಜೆ ಮಾಡ್ತೀವಿ. ಓಕೆ. ರಾಮನ ಬಗ್ಗೆ ಅಭಿಮಾನ ಅದ. ನಾವು ಹಿಂದೂಗಳು ಎಂಬುದು ಅಭಿಮಾನ ಅದ. ನಾವು ಮುಸ್ಲಿಮ್ ಅಂತ ನಾವು ಹೇಳಂಗಿಲ್ಲ. ಮುಸ್ಲಿಮ್ ಇದ್ರೆ ಅವರು ಮುಸ್ಲಿಮ್ ಅಂತ, ಅವ್ರು ಮುಸ್ಲಿಮ್, ಅವ್ರ ಧರ್ಮ ಅವ್ರು ಮಾಡ್ತಾರೆ. ನನ್ನ ಧರ್ಮ ನಾವು ಮಾಡ್ತೀವಿ. ಮುಸ್ಲಿಮ್ಸು ನಾವು ಕಲ್ತಾ ಇದೀವಲ್ಲ. ಓಕೆ. ನಾವು ಭೇದ ಭಾವ ಮಾಡಂಗಿಲ್ಲ. ಅವರು ಏನಪ್ಪ ಹಿಂದೂಗಳು ಅಂತ ಹೇಳ್ತಾರೆ, ನನಗೆ ಬರೋದು ಬಡಂಗಿಲ್ಲ. ಅದು ಮುಸ್ಲಿಮ್ ಅಂತ ನಮ್ಮ ಕಾಂಗ್ರೆಸ್ ಲೀಡ್ರು. ಓಕೆ. ಹಾಗೆ ನಮ್ಮಲ್ಲಿ ಏನು ಇಲ್ಲ. ಅವ್ರ ಚಿಕ್ಕ ಇವ ಆ ಕಡೆ ಎಲ್ಲ ಉತ್ತರದ ಕಡೆ, ಉತ್ತರ ಪ್ರದೇಶ ಅವೆಲ್ಲ ಉತ್ತರ ಭಾರತಕ್ಕೆ ಐತೆ. ಅಲ್ಲಿ ನಿರ್ಮಾಣ ಮಾಡಲ್ಲ. ಕೆಲವು ಮಂದಿ ಇದು ಮಾಡ್ತಾರೆ. ನಮ್ಮವರು ಬುದ್ಧಿವಂತರು,
ಸಾಕಷ್ಟು ದಲಿತ ಸಮುದಾಯದಲ್ಲಿ ಭಾಳಷ್ಟು ST ಮುಸ್ಲಿಮ್ಸ್ ಎಲ್ಲರೂ ಬುದ್ಧಿವಂತರಾಗ. ಓಕೆ, ನಾವು ಬೇಡ ಮಂಗಲ್ಲ. ಅವರು ರಾಮ ಮಂದಿರನ ಕಟ್ಟಿ ರಾಮನ ಭಕ್ತರು ಅಂತ ಹೇಳ್ಕೊಂಬಾಗ ನಾವೇನು ಇವತ್ತು ಹುಟ್ಟಿಲ್ಲ, ಕಾಲಕ್ಕೆ ಹುಟ್ಟಿದಂತ ನಮ್ಮ ತಂದೆ ತಾಯಿಗಳು ಎಲ್ಲರೂ ಇದ್ದಾರೆ. ಅವತ್ತಿನಿಂದ ರಾಮನ ಪೂಜೆ ಮಾಡ್ಕೊಂತವಲ್ಲ. ಓಕೆ, ಮೋದಿ ಇವತ್ತು ರಾಮನ ಹಾಕ್ಕೊಂಡು ಕೈಗಳ ಹಾಕ್ಕೊಂಡು ಕುರ್ಸಿ ಗಟ್ಟಿ ಮಾಡೋದಕ್ಕೆ ಹೋಗ್ಯಾನಂತ ನಾವು ಹೇಳ್ತು. ಓಕೆ, ಹೌದಲ್ಲ? ಹೌದು. ಸಣ್ಣ ಕುರ್ಸಿ ಗಟ್ಟಿ ಮಾಡ್ಬೇಕಂದ್ರೆ ರಾಮನ ಹೆಸರು ಹೇಳಿ ಅಂಜೇದ್ರ ಹೆಸರು ಹಾಗೆ ಮಾಡ್ತಾರಂತ. ಮತ್ತೆ ರೀಸೆಂಟ್ಲಿ ಇವರು ಟ್ವೀಟ್ ಮಾಡಿದ್ರು, ನೋಡಿದ್ರ ಸರ್? ರಾಮಲಿಂಗಾರೆಡ್ಡಿ ಅವರು ಫಸ್ಟ್ ಅದಕ್ಕೆ ಅಡಿಪಾಯ ಹಾಕಿದ್ದವರು ನಮ್ಮ ರಾಜೀವ್ ಗಾಂಧಿ ಅಂತ. ಕ್ರೆಡಿಟ್ ತಗೊಂಡಿಲ್ವಾ ಕಾಂಗ್ರೆಸ್ ಅವರು? ಹೌದು. ಈಗ ನೀವು ತಗೊಂಡ್ರೆ ಸರಿ, ಅವ್ರು ತಗೊಂಡ್ರೆ ತಪ್ಪ? ಅಲ್ಲ, ರಾಹುಲ್ ಗಾಂಧಿನ ತಗೊಳ್ಳಿ, ಮೋದಿನ ತಗೊಳ್ಳಿ, ಇನ್ನೊಬ್ಬರು ತಗೊಳ್ಳಿ, ಅಂಪೈನಾಕನ ತಗೊಳ್ಳಿ, ಅದ್ರ ಪ್ರಶ್ನೆ ಬರಂಗಲ್ಲ. ಕರೆಕ್ಟ್. ಇವತ್ತು ದೇವಸ್ಥಾನ ಕಟ್ಟಕಲ್ಕ ಒಂದು ದೇವಸ್ಥಾನಕ್ಕೆ ಅಡಿಗಲ್ ಆಗ್ತದೆ. ಅದು ಸಾಧಾರಣವಾಗಿ ಹೆಂಗಿರ್ಬೇಕಂಗಲ್ಲ, ಅದಕ್ಕೆ ಕೋಟಾನುಗಟ್ಟಲೆ ರೊಕ್ಕ ಖರ್ಚು ಮಾಡಿ ದುಡ್ಡು ಅನ್ನಸರಿ ವೇಸ್ಟ್ ಮಾಡೋದು ತಪ್ಪಂತ ನಾವು ಹೇಳಿ. ಈ ಜನ ದಾನ ಮಾಡಿರೋದು ಸರ್ ರಾಮ ಮಂದಿರಕ್ಕೆ, ಟ್ರಸ್ಟ್ ಮಾಡಿರೋದು, ಜನ ದಾನ ಮಾಡಿದ್ದಾರೆ. ಅಲ್ಲ, ಅವರು ಟ್ರಸ್ಟ್ ಮಾಡಿದ್ದು ಸ್ವಲ್ಪ, ಜನ ದಾನ ಮಾಡಿದ್ದು ಸ್ವಲ್ಪ. ಇವತ್ತು ಸರ್ಕಾರದಿಂದ ಮಾತು ಕೊಟ್ಟು ಖರ್ಚು ಮಾಡೋದು ಭಾಳ ದೊಡ್ಡ. ಎಲ್ಲಿ ಹೇಳಿದ್ದಾರೆ ಸರ್ಕಾರದಿಂದ ಖರ್ಚು ಮಾಡಿದೀವಿ? ಹೇಳ್ತಾರೆ. ಮತ್ತೆ ಅದೆಲ್ಲ ಎಲ್ಲಿ ಎಷ್ಟು ಬಂತು ಇವರಿಗೆ? ಕಟ್ಟಬೇಕಾದ್ರೆ, ಸೌಕರ್ಯ ಒದಗಿಸ್ಬೇಕಾದ್ರೆ ಇವೆಲ್ಲ ಸರ್ಕಾರದ ಸ್ಪೆಷಲ್ ಕೊಟ್ಟರಲ್ಲ ಅವೆಲ್ಲ ಆಗೋದು. ಓಕೆ, ವೆಲ್, ಹಾಗಿದ್ರೆ ರಾಮ ಮಂದಿರ ಫ್ಯಾಕ್ಟರಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಲೋಕಸಭಾ ಎಲೆಕ್ಷನ್ಗೆ? ನಮ್ಮಲ್ಲಂತೂ ಆಗಲ್ಲ, ಕರ್ನಾಟಕದಲ್ಲಂತೂ ಆಗೋ ಪ್ರಶ್ನೆ ಇಲ್ಲ. ಓಕೆ, ಎಷ್ಟು ಸ್ಥಾನ ಬರುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ? ನಾವು ಕಾಂಗ್ರೆಸ್ ಆಗಿ ಹೇಳ್ತೀನಿ, ನಾನು 28ಕ್ಕೆ 28 ಬರ್ತಂತ ಹೇಳ್ತೀವಿ. ಏನೋ ಒಂದು ಹೆಚ್ಚು ಕಮ್ಮಿ ಬರ್ಬೋದು, ಬರೋದಂತೂ ನಿಶ್ಚಿತ 28. ಅದರಲ್ಲೇನು ಒಂದೆರಡು ಬರ್ಬೋದು ಇರು. ಓಕೆ, ಹೇಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಅಂತ? ಕಾನ್ಫಿಡೆನ್ಸ್. ಓಕೆ, ನೀವು ಎಲೆಕ್ಷನ್ ಇನ್ನೊಂದು ಸ್ವಲ್ಪ ಬೇರೆ ಅವತ್ತು ಮತ್ತೆ ಹೇಳ್ತೀನಿ ನಿಮ್ಗೆ. ಯಾರು ನಿಲ್ತಾರೆ ನಿಮ್ಮಿಂದ? ಕಾಂಗ್ರೆಸ್ ಇಂದ ಯಾರು ನಿಲ್ತಿದ್ದಾರೆ ಇಲ್ಲಿ? ಯಾರು ಅನೌನ್ಸ್ ಆಗಿಲ್ಲ. ಏನೋ ಗ್ರಾಮಾಂತರ ಶಾಸಕರು ಟ್ರೈ ಮಾಡ್ತಿದ್ದಾರೆ ಅಂತ ಕೇಳಕ್ಪಟ್ನಪ್ಪ. ದದ್ದಲ್ ಅವ್ರೇನೋ ನಿಲ್ತಾರೆ. ನಾಲ್ಕಾರು ಹೆಸರು ದದ್ದಲ್ ಅವ್ರದ್ದು ಐತೆ. ನೀವು ಇಲ್ವಾ? ನಿಮ್ಮ ಮನೆಯಲ್ಲಿ ಯಾರು ಮಕ್ಕಳು? ಮಗ ಇದ್ದಾನ. ನಾವು ಹೋಗಂಗಲ್ಲ, ಕೊಟ್ರೆ ಹೋಗ್ತೀವಿ ನಾವು, ಒಟ್ಟು ನಾವು ಕೇಳಕ್ ಹೋಗೋದು. ನೀವು ಕೇಳ್ಬೇಕಪ್ಪ, ಕೊಟ್ರೆ ಹೋಯ್ತೀವಿ ಅಂದ್ರೆ ಇಲ್ಲಿ ಕೇಳಿದ್ರೇನೆ ಕೊಡಲ್ಲ ನಮಗೆ. ಇದೇ ಇಟ್ಟು ಗಟ್ಟಿ ಮಾನ್ವಿ ಅದಕ್ಕೆ ಯಾಕೋ 4 ವರ್ಷ ಆರಾಮಿರ್ತನಲ್ಲಿ. ಆದ್ಮೇಲೆ ಮಗ ಐದನ ಎಜುಕೇಟೆಡ್, ಮತ್ತು ಅವ್ರನ್ನ ದಾರಿಗೆ ಹಾಕ್ತೀವಿ. ಅದಕ್ಕೆ ಯಾಕೋ ಅದು ಕಾಲ ಬಂದಾಗ ದೇವರು ನಮ್ಗೆ ಆಶೀರ್ವಾದ ಮಾಡಿದಾಗ ನೋಡೋಣ. ನಮಗೆ ಯಾಕೆ ನಾವು ಕೈ ಚಾಚಿ ಹೋಗ್ಬೇಕು. ಕರೆಕ್ಟ್. ಓಕೆ, ವೆಲ್, ಫೈನಲ್ ಏನು ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರ? ಏನಿಲ್ಲ, ನಮ್ಮ ಸರ್ಕಾರದಲ್ಲಿ ಇವತ್ತೇನಪ್ಪ ಅಂದರೆ ಸಾಕಷ್ಟು ಅಭಿವೃದ್ಧಿ ಸಿದ್ದರಾಮಯ್ಯರು ಹಿಂದಕ್ಕೂ ಮಾಡ್ಯಾರ. ಅಭಿವೃದ್ಧಿ ಕೆಲಸ ಮುಖ್ಯಮಂತ್ರಿಗಳಿದ್ದಾಗ ಈಗಲೂ ಆತನ ಮೇಲೆ ನಂಬಿಕೆ ಇಟ್ಟಾರ. ಎಲ್ಲ ಭಾಗ್ಯಗಳು ಇವತ್ತಿನ 5 ಭಾಗ್ಯಗಳು ಏನಪ್ಪ ಅಂತಂದರೆ ಜನರಿಗೆ ಕೊಟ್ಟಾನ. ಆ 5 ಭಾಗ್ಯಗಳು ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಗ್ಯಾರಂಟಿಗಳು, ಭಾಗ್ಯಗಳು ಹೋಯ್ತು. ಭಾಗ್ಯ ಕೊಟ್ಟು ಫೇಲ್ ಆಗಿದ್ರು ಲಾಸ್ಟ್ ಟೈಮ್, ಗ್ಯಾರಂಟಿ ಕೊಟ್ಟಿರೋದು ಈಗ ಭಾಗ್ಯಗಳು ಕೊಟ್ಟು ಮುಂದೆ ಗ್ಯಾರಂಟಿ ಕೊಟ್ಟಿವಲ್ಲ. ಭಾಗ್ಯದ ಗ್ಯಾರಂಟಿ ಭಾಗ್ಯಗಳು ಗ್ಯಾರಂಟಿ ಮಾಡಿವಿ. ಭಾಗ್ಯ ಕೊಟ್ಟಿದ್ದು ನೆಕ್ಸ್ಟ್ ಟರ್ಮಲ್ಲಿ ಸೋತೋದ್ರು ಸರ್. ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ ತಕ್ಷಣ ಗೆದ್ಬಿಟ್ಟು. ಅಲ್ಲ, ಈ 5 ಭಾಗ್ಯಗಳು ಅವು 130 ಭಾಗ್ಯಗಳು. ನೀವು ಹೇಳೋದು 130 ಭಾಗ್ಯಗಳು, 130, 120 ಕೊಟ್ಟು ನಾವು ಸೋತೀವಿ ಅಂತ. ಇದು ಹಂಗಲ್ಲ, 5 ಭಾಗ್ಯಗಳು. ಓಕೆ, ಗ್ಯಾರಂಟಿಗಳು ಕೊಟ್ಟು ಗ್ಯಾರಂಟಿ ಭಾಗ್ಯಗಳು. ಓಕೆ, ಆಗದ ಹಿಂಗಾಗಿ ಜನರ ವಿಶ್ವಾಸಕ್ಕೆ ಇವತ್ತು ಬಂದ್ಬಿಟ್ಟದು. ಓಕೆ, ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ವೆಲ್, ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಸೀನಿಯರ್ ಶಾಸಕರು ಹಂಪಯ್ಯ ನಾಯ್ಕ ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಹೋಗಬೇಕಾಗಿದೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಧ್ವನಿ. ನಾನು ಸೈಯದ್ ಹಿದಾಯತ್. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company.